Hi everyone. Hi. Welcome back to HVR. ಮನೆ ಚಿತ್ರ. ಏನಿದು ಮಗ ನಡ್ಕೊಂಡು ನಿಂತಿರೋದು? ಅದೇನದು ಬಯಲೆಲ್ಲ ಇಟ್ಕೊಂಡು ಏನದು? ಬ್ಯಾಗ್. ಏನಕ್ಕೆ ಬ್ಯಾಗ್ ಅದು? ಏನಕ್ಕೆ? ನಾಷ್ಟ ಮಾಡ್ಕೋಗಕ್ಕೆ. ಹೌದಾ? ನ್ಯಾಷನಲ್ ಮಾರ್ಟಲ್ಲಿ ಏನು ತರ್ತೀಯಾ? ಅವಲಕ್ಕಿ. ಅವಲಕ್ಕಿ ಒಂದೇನಾ? ನಾವಿವತ್ತು ಮನೇಲಿ ಸ್ವಲ್ಪ ರೇಷನ್ ಖಾಲಿ ಆಗಿತ್ತು ಅಂತ ಹೇಳ್ಬಿಟ್ಟು ರೇಷನ್ ತಗೊಬರೋಣ ಅಂತ ಹೊರಟಿದ್ದೀವಿ. ಮನೇಲಿ ಬೇಗ ಮೊನ್ನೆ ಅವಲಕ್ಕಿ ಮಾಡಿಕೊಡು ಮಮ್ಮಿ ಅಂತ ಕೇಳಿದ್ಲು. ಅವಳಿಗೆ ಅವಲಕ್ಕಿ ಅಂದರೆ ಇಷ್ಟ. ಅವಲಕ್ಕಿ ಖಾಲಿ ಆಗಿದೆ ಮಗನೇ, ತೊಗೊಂಬರೋಣ ಅಂತ ಹೇಳಿದ್ವಿ. ಅದಕ್ಕೆ ಇವಾಗ ನ್ಯಾಷನಲ್ ಹೋಗೋಣ ಅಂತ ಹೇಳಿದ್ದಕ್ಕೆ ಅವಲಕ್ಕಿ ತೊಗೊಂಬರೋದಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದಾಳೆ. ಸೊ ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ನನ್ನ ಜೊತೆ. ನಮ್ಮ ಮನೆಯಿಂದ 1 ಕಿಲೋಮೀಟ್ರ್ ದೂರದಲ್ಲಿ ನ್ಯಾಷನಲ್ ಮಾರ್ಟ್ ಅಂತ ಇದೆ. ನಾವು ಪ್ರತಿ ತಿಂಗಳು ಇಲ್ಲೇ ಬಂದು ರೇಷನ್ ಐಟಮ್ನ ತೊಗೊಂಡೋಗೋದು. ಇದು ಓಪನ್ ಆಗಿ ಇನ್ನೂ ಒಂದು 6-7 ತಿಂಗಳಾಗಿದೆ ಅಷ್ಟೇ. ಅದಕ್ಕಿಂತ ಮುಂಚೆ ನಾವು ಡಿ ಮಾರ್ಟ್ಗೆ ಹೋಗಿ ತೊಗೊಂಬರ್ತಾ ಇದ್ವಿ ರೇಷನ್ ಐಟಮ್ ಎಲ್ಲ. ಅದು ಸ್ವಲ್ಪ ದೂರ ಇದೆ ಡಿ ಮಾರ್ಟು. ಇದು ಹತ್ರವಾಗಿರೋದ್ರಿಂದ ನಾವು ಇವಾಗ ಡಿ ಮಾರ್ಟ್ಗೆ ಹೋಗ್ತಾ ಇಲ್ಲ, ಇದೇ ನ್ಯಾಷನಲ್ ಮಾರ್ಟ್ಗೆ ಬಂದುಬಿಟ್ಟು ರೇಷನ್ ಐಟಮ್ನ ತೊಗೊಂಡು ಹೋಗ್ತೀವಿ. ಮನೇಲಿ ಯಾವ ಐಟಮ್ ಖಾಲಿ ಆಗುತ್ತೋ ಆ ಐಟಮ್ ಖಾಲಿ ಆಗಿದೆ ಅಂತ ಹೇಳ್ಬಿಟ್ಟು ನಾನು ತಕ್ಷಣವೇ ಮೊಬೈಲಲ್ಲಿ ನೋಟ್ ಮಾಡಿ ಇಟ್ಬಿಡ್ತೀನಿ. ನಾವು ರೇಷನ್ ತೊಗೊಳಕ್ಕೆ ಬರೋ ದಿನ ಎಲ್ಲನೂ ಕುತ್ಕೊಂಡು ಬರಿತೀನಿ ಜ್ಞಾಪಿಸ್ಕೊಂಡು ಅಂತ ಅಂದರೆ ಅದು ಕಷ್ಟ ಆಗುತ್ತೆ. ಕೆಲವೊಂದು ಐಟಮ್ ನಾವು ಮರ್ತೂ ಹೋಗ್ಬೋದು. ಖಾಲಿ ಆಗಿದ ತಕ್ಷಣ ಈ ಐಟಮ್ ಖಾಲಿಯಾಗಿದೆ ಅಂತ ಮೊಬೈಲಲ್ಲಿ ನೋಟ್ ಮಾಡಿಕೊಂಡ್ರೆ ನಾವು ಬರೋ ದಿನ ರಿಸ್ಕೂ ಅನಿಸಲ್ಲ, ಮತ್ತು ಯಾವ ಐಟಮ್ನು ಮಿಸ್ ಮಾಡದೆ ಆರಾಮಾಗಿ ಎಲ್ಲ ಐಟಮ್ನು ತೊಗೊಂಡು ಹೋಗ್ಬೋದು. ಈಗ ನೋಡಿ ಬಂದ್ವಿ ನ್ಯಾಷನಲ್ ಮಾರ್ಟ್ಗೆ. ಇದೆಲ್ಲದು ನಾನು ಏನು ತೋರಿಸ್ತಾ ಇದ್ದೀನಿ ಇದೆಲ್ಲದು ಲೂಸಲ್ಲಿ ಸಿಗುತ್ತೆ. ನಾನು ಆಲ್ಮೋಸ್ಟ್ ಯಾವ್ದು ಲೂಸಲ್ಲಿ ಸಿಗುತ್ತೋ ಅದೆಲ್ಲದನ್ನು ಲೂಸಲ್ಲೇ ತೊಗೊಳೋಕ್ಕೆ ಟ್ರೈ ಮಾಡ್ತೀನಿ. ನಾನು ಯಾವುದನ್ನು ಪ್ಯಾಕೆಟ್ ತೊಗೊಳಕ್ಕೆ ಹೋಗಲ್ಲ. ಯಾಕಂದರೆ ಪ್ಯಾಕೆಟ್ಗೂ ಮತ್ತು ಲೂಸ್ಗೂ ಏನು ಅಷ್ಟೊಂದು ಡಿಫ್ರೆನ್ಸ್ ಅನಿಸಲ್ಲ. ಕ್ವಾಲಿಟಿ ಆಲ್ಮೋಸ್ಟ್ ಸೇಮೇ ಇರುತ್ತೆ. ಆದರೆ ಪ್ರೈಸ್ ಮಾತ್ರ ನೋಡಿದ್ರೆ ಪ್ಯಾಕೆಟ್ಗೂ ಮತ್ತು ಲೂಸ್ಗೂ ತುಂಬ ಡಿಫ್ರೆನ್ಸ್ ಇರುತ್ತೆ. ಪ್ಯಾಕೆಟ್ ಜಾಸ್ತಿ ಅನಿಸುತ್ತೆ, ಅದಕ್ಕೆ ನಾನು ಲೂಸಲ್ಲೇ ತೊಗೊಳ್ತೀನಿ. ಈ ಥರ ಮಾರ್ಟ್ಗಳಲ್ಲಿ ನಾವು ಪರ್ಚೇಸ್ ಮಾಡೋದ್ರಿಂದ ಬೆನಿಫಿಟ್ಸ್ ಏನಂತ ಅಂದರೆ ನಮಗೆ ಡಿಸ್ಕೌಂಟ್ ಸಿಗುತ್ತೆ ಮೇಯ್ನು. ಅದ್ರ ಜೊತೆಗೆ ನಮಗೆ ಮನೆಗೆ ಬೇಕಾಗಿರೋ ಪ್ರತಿಯೊಂದು ಐಟಮು ಒಂದೇ ಕಡೆ ಸಿಕ್ಬಿಡುತ್ತೆ. ಡಿಫ್ರೆಂಟ್ ಬ್ರ್ಯಾಂಡ್ಸ್ ಇರುತ್ತೆ. ಪ್ರೈಸ್ನ ನೋಡಿ ಕಂಪೇರ್ ಮಾಡಿ ನಮಗೆ ಯಾವ್ದು ಬೆಸ್ಟ್ ಅನಿಸುತ್ತೋ ಅದನ್ನು ತೊಗೋಬೋದು. ವೇಗನ್ ನೋಡಿ ಇಲ್ಲಿ ಟ್ರಾಲಿಲಿ ಕುತ್ಕೊಳ್ಳಲ್ಲ, ಅವಳಿಗೆ ಹಿಂಗೆ ನಿಂತ್ಕೋಬೇಕು. ಫ್ರೀ ಟೈಮಲ್ಲಿ ನಾವು ಈ ಥರ ಮಾರ್ಟ್ಗಳಿಗೆ ಹೋಗಬೇಕು. ಪ್ರೈಸ್ ಎಲ್ಲ ಕಂಪೇರ್ ಮಾಡಿ ನೋಡಿಕೊಂಡು ತಗೊಂಬರ್ಬೋದು. ಅಲ್ಲಿರೋ 50 to 60% ಪ್ರಾಡಕ್ಟ್ಸ್ ಮೇಲೆ ಡಿಸ್ಕೌಂಟ್ ಇರುತ್ತೆ ಫ್ರೆಂಡ್ಸ್. ಆರಾಮಾಗಿ ನೋಡಿಕೊಂಡು ತಗೊಬರ್ಬೋದು. ಈಗ ಹೊಸ್ದಾಗಿ ಸಂಸಾರ ಕಟ್ಟೋರು ಯಾರಾದರೂ ಇದ್ದರೆ ಆರಾಮಾಗಿ ಈ ಥರ ಮಾರ್ಟ್ಗಳಿಗೆ ಬಂದು ಪ್ರತಿಯೊಂದು ಒಂದೇ ಕಡೆ ಎತ್ಕೊಂಡು ಹೋಗ್ಬಿಡ್ಬೋದು. ನಾನು ಏನೇನು ಐಟಮ್ಸ್ನ ತೊಗೊಂಡೆ ಅಂತೇಳ್ಬಿಟ್ಟು ಲಾಸ್ಟಲ್ಲಿ ವಿಡಿಯೋ ಹಾಕ್ತೀನಿ ನೋಡಿ. ಇಲ್ಲಿ ನೋಡಿ ಟಾಯ್ಸ್ ಸೆಕ್ಷನ್ ಬಂದ ತಕ್ಷಣ ವೇಗ ಅವ್ರ ಅಪ್ಪಂಗೆ ಹೆಂಗೆ ಜೋರು ಮಾಡ್ತಾ ಇದ್ದಾಳೆ, ನಡಿ ಇಲ್ಲಿಗೆ ಅಂತ ಹೇಳ್ಬಿಟ್ಟು. ಲಾಸ್ಟ್ ಟೈಮು ವೇಗಂಗೆ ಆಟ ಆಡೋಕ್ಕೆ ಅಂತ ಹೇಳ್ಬಿಟ್ಟು ನಮ್ಮ ಮನೆಯವರು ಇದನ್ನು ತೊಗೊಂಡ್ಬಂದಿದ್ರು. ಇದು ಮತ್ತು ಇದು ಲೂಡೋ ಮತ್ತು ಇದು ಚೆಸ್ಸು. ಇದು ಮೂರೂ ತೊಗೊಂಡು ಬಂದಿದ್ರು. ಇದರಲ್ಲಿ ಇನ್ನೂ ಡಿಫ್ರೆಂಟ್ ಇದೆ. ಪಝಲಲ್ಲಿ ಶೇಪ್ಸು, ವರ್ಡ್ಸು, ನಂಬರ್ಸು, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಅಂತ ಡಿಫ್ರೆಂಟ್ ಇದೆ ಇದರಲ್ಲಿ. ಬಟ್ ನಮ್ಮ ಮನೆಯವರು ಆಪೋಸಿಟ್ ವರ್ಡ್ಸ್ ತೊಗೊಂಡ್ಬಂದಿದ್ರು. ಇದು ಪಝಲ್ ಜೋಡಿಸೋದು. ಟೆಡ್ಡಿದೆಲ್ಲ ರೇಟ್ ಜಾಸ್ತಿ ಇದೆ. ಈ ಟಾಯ್ಸ್ ಸೆಕ್ಷನ್ಗೆ ವೇಗಂಗೆ ಕರ್ಕೊಂಡು ಬಂದರೆ ಸಾಕು, ನೋಡಿ ಅವಳು ಆಡ್ತಿರೋದ. ನಂಗೆ ಅದು ಬೇಕು ಇದು ಬೇಕು ಅಂತಲೇ ಇರ್ತಾಳೆ. ನೋಡಿ ಇಬ್ಬರು ಆಟ ಆಡ್ತಾ ಇದ್ದಾರೆ.
ಅವಳು ತಗೊಂಡು ಹೋದರೆ 2 ದಿನ ಆಡಲ್ಲ. ಅವಳಿಗೆ ಜಸ್ಟ್ 1 ಡೇ 2 ಡೇಸ್ ಅಷ್ಟೇ ಅದ್ರ ಮೇಲೆ ಕ್ರೇಜ್ ಇರುತ್ತೆ, ಆಮೇಲೆ ಬಿಸಾಕ್ತಾಳಷ್ಟೇ. ಇದೇನಿದೆ ಇದೆಲ್ಲ ಫುಲ್ಲು ಗ್ರಾಸರಿ ಸೆಕ್ಷನ್ನು. ಇದು ಫುಲ್ಲು ಗ್ರಾಸರಿ ಸೆಕ್ಷನ್ನು. ಈ ಕಡೆಯಿಂದ ಈ ಕಡೆ ಫುಲ್ಲು ಬಟ್ಟೆ, ಇದಿಷ್ಟು ಬಟ್ಟೆ. ಎಲ್ಲ ತಗೊಂಡಾಯಿತು, ಬಿಲ್ಲಿಂಗ್ ಮಾಡ್ಸೋಕೆ ಅಂತ ಬಂದ್ವಿ. ನಾನು ವಿಡಿಯೋ ಮಾಡ್ತಾ ಇರೋದು ನೋಡಿ, ಆ ಬಿಲ್ಲಿಂಗ್ ಮಾಡೋರ ರಿಯಾಕ್ಷನ್ ನೋಡಿ ಇಲ್ಲಿ. ವೇಗನು ದುಡ್ಡು ಕೊಟ್ಟು ತಗೊಂಡಿದ್ದೀವಿ. ಇವಾಗ ನಾವು ಮನೆಗೆ ಹೊರಟ್ವಿ. ನಾವು ಬರೋವಾಗ ಎಷ್ಟು ಬೆಳಕಿತ್ತು, ಇವಾಗ ಎಷ್ಟು ಕತ್ಲಾಗಿದೆ ಅಂತ ನೋಡಿ. 1ಗೆ ನೈಟ್ ಶಿಫ್ಟ್ ಇತ್ತು ಅಂತೇಳಿ ಬೇಗ ಬೇಗ ತೊಗೊಂಡು ಮನೆಗೆ ಹೊರಟ್ವಿ. ನಾನು ಬಂದು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಅಡುಗೆಗೆ ನಾನು ಈರುಳ್ಳಿ ಸೊಪ್ಪು ಅಥವಾ ಈರುಳ್ಳಿ ಕಾವು ಅಂತ ಹೇಳ್ತೀವಿ, ಅದ್ರ ಪಲ್ಯ ಮಾಡಿ ಚಪಾತಿನ ಮಾಡಿದ್ದೆ. ಇದು ಮಾಡೋದು ತುಂಬ ಸುಲಭ. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ ಚಿಟಪಟ ಆದಮೇಲೆ ಜೀರಿಗೆ, ಅದಾದಮೇಲೆ ಕರ್ಬೇವಿನ ಸೊಪ್ಪು, ಇದು 3ನ್ನ ಹಾಕಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾಯಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಿ, ಅದಕ್ಕೆ ನಾನಿವಾಗ ಒಂದು 3ರಿಂದ 4 ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಜೊತೆಗೆ ಈರುಳ್ಳಿನೂ ಕೂಡ ಸೇರಿಸ್ಕೊಂಡೆ. ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಸಾಫ್ಟ್ ಆಗೋ ತನಕ ಫ್ರೈ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಈರುಳ್ಳಿ ಕಾವನ್ನ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ನಾವು ಇದನ್ನು ತೊಳೆದುಬಿಟ್ಟು ಆಮೇಲೆ ಕಟ್ ಮಾಡ್ಕೋಬೇಕು. ಇವಾಗ ನೋಡಿ, ಈರುಳ್ಳಿ ಕಾವನ್ನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡೆ. ಈ ಥರ ಫ್ರೈ ಆದಮೇಲೆ ನಾನು ಇದಕ್ಕೆ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಜೊತೆಗೆ ನಾನು ಇದಕ್ಕೆ ಧನಿಯಾ ಪೌಡರು ಮತ್ತು ಸ್ವಲ್ಪ ಆಶೀರ್ವಾದ ಮಸಾಲ ಖಾರಮ್ ಇತ್ತು ನಮ್ಮ ಮನೇಲಿ, ನಾನು ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ನೀವಿಲ್ಲ ಅಂತಂದರೆ ಅಚ್ಕಾರದ ಪುಡಿನ ಹಾಕ್ಕೋಬೋದು. ಅದ್ರ ಜೊತೆಗೆ ಒಂದು ಸ್ವಲ್ಪ ಗರಂ ಮಸಾಲನ ಸೇರಿಸ್ಕೊಂಡೆ. ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿ, ಅದಾದಮೇಲೆ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟ್ ಅಂದರೆ ಕಡಲೆ ಹಿಟ್ಟು. ನೋಡಿ, ನಾನಿವಾಗ ಇದಕ್ಕೆ ಕಡಲೆ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಬಿಟ್ಟು ಅದ್ರ ಜೊತೆಗೆ ಹಸಿ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿದ್ರೆ ನಮಗೆ ಪಲ್ಯ ರೆಡಿ ಆಯಿತು. ಮೊನ್ನೆ ಊರಿಗೆ ಹೋದಾಗ ನಮ್ಮ ಅಕ್ಕ ಒಬ್ಬರು ಹೇಳ್ತಾಯಿದ್ರು, ಇದಕ್ಕೆ ಕಡಲೆ ಬೀಜನ ಹುರಿದು ಪುಡಿ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಕಡಲೆ ಹಿಟ್ಟು ಕೂಡ ಚೆನ್ನಾಗಿರುತ್ತೆ, ಯಾವುದಾದ್ರೂ ಹಾಕ್ಕೋಬೋದು. ಹಾಯ್, ವೆಲ್ಕಮ್ ಬ್ಯಾಕ್. ರೇಷನ್ ತೊಗೊಂಡು ಮನೆಗೆ ಬಂದ್ವಿ. ನಾವು ಮನೆಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಕತ್ಲಾಗಿ ಹೋಗ್ಬಿಟ್ಟಿತ್ತು. ಇವತ್ತು ನಮ್ಮ ಮನೆಯವ್ರಿಗೆ ಬೇರೆ ನೈಟ್ ಶಿಫ್ಟ್ ಇತ್ತು. ನಾನು ಮನೆಗೆ ಬಂದು ಅಡುಗೆ ಮಾಡಿ ವೇಗನ್ ಕೂಡ ಊಟ ಮಾಡಿಸಿ, ಮತ್ತು ನಮ್ಮ ಮನೆಯವರು ಊಟ ಮಾಡಿ ಡ್ಯೂಟಿಗೆ ಹೋದರು. ವೇಗನ್ ಮಲಗಿಸಿ ಇವಾಗ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಏನೇನು ರೇಷನ್ ತೊಗೊಂಬಂದೆ ಅಂತ ಹೇಳ್ಬಿಟ್ಟು ನಿಮಗೆ ಒಂದೊಂದಾಗಿ ಎಲ್ಲನೂ ತೋರಿಸ್ಕೊಂಡು ಹೋಗ್ತೀನಿ. ಮೊದಲನೇದಾಗಿ ಅವಲಕ್ಕಿ, ಅದಾದಮೇಲೆ ನೆಕ್ಸ್ಟು ಉದ್ದಿನಬೇಳೆ, ಟೀ ಪೌಡರು, ನೆಕ್ಸ್ಟು ಇದು ಕಡಲೆ ಬೀಜದ ಚಿಕ್ಕಿ. ಇದು ನನಗೂ ಮತ್ತು ನನ್ನ ಮಗಳಿಗೂ ಇಬ್ಬರಿಗೂ ತುಂಬ ಇಷ್ಟ. ಇದು 50% ಆಫರಲ್ಲಿತ್ತು. ಇದು ರೇಟು 98 ರುಪೀಸ್ ಇದೆ, ಬಟ್ ನಮಗೆ 49 ರುಪೀಸಲ್ಲಿ ಸಿಕ್ತು ಇದು. ನೆಕ್ಸ್ಟು ಕೋಕೋನಟ್ ಆಯಿಲು, ಹೇರ್ ಆಯಿಲ್, ಇದು ಪ್ಯಾರಾಚೂಟ್ ಅವ್ರದ್ದು. ನಾನು ಇದನ್ನೇ ಯೂಸ್ ಮಾಡೋದು ತಲೆಗೆ ಎಣ್ಣೆನ. ಗೋಲ್ಡ್ ವಿನ್ನರು 5 ಲೀಟ್ರ್ ಕ್ಯಾನ್ ಇದು. ನಮ್ಮ ಮನೇಲಿ ನಾವು ಇದೇ ಆಯಿಲ್ನ ಯೂಸ್ ಮಾಡೋದು ಅಡುಗೆಗೆ. ಒಂದೇ ಸರಿ 5 ಲೀಟ್ರ್ ಕ್ಯಾನ್ನ ತೊಗೊಂಬಂದ್ಬಿಡ್ತೀವಿ. ಪದೇ ಪದೇ ಏನು ತೊಗೊಬರೋದು ಅಂತ ಹೇಳ್ಬಿಟ್ಟು ಒಂದೇ ಸರಿ 5 ಲೀಟ್ರ್ ಕ್ಯಾನ್ನ ತೊಗೊಂಬಂದ್ಬಿಡ್ತೀವಿ. ಇದು ಬೆಲ್ಲ. ನೆಕ್ಸ್ಟು ಕಡಲೆ ಬೀಜ. ನಾವು ಮುಂಚೆ ಬೆಂಗಳೂರಲ್ಲಿದ್ದಾಗ ಕಡಲೆ ಬೀಜ, ತೆಂಗಿನಕಾಯಿ, ಹುಣಸೆಹಣ್ಣು ಇದೆಲ್ಲದನ್ನು ಊರಿಂದನೇ ತೊಗೊಂಬಂದ್ಬಿಡ್ತಾ ಇದ್ವಿ. ಬಟ್ ಇವಾಗ ದೂರ ಇರೋದ್ರಿಂದ ಯಾವುದನ್ನು ತೊಗೊಂಬರೋದಕ್ಕಾಗಲ್ಲ. ಜಾಸ್ತಿ ಲಗೇಜ್ನ ಎಲ್ಲನೂ ಇವಾಗ ಕೊಂಡ್ಕೊಂಡೇ ತಿಂತಾ ಇದ್ದೀವಿ.
ನೆಕ್ಸ್ಟು ಸಬ್ಬಕ್ಕಿ, ಸಾಬುದಾನ ಅಂತ ಹೇಳ್ತಾರಲ್ಲ ಅದು. ಇದು ಮಂಡಕ್ಕಿ, ಕಡಲೆಪುರಿ ಅಂತಾರೆ, ಮಂಡಕ್ಕಿ ಅಂತಾರೆ. ನಮ್ಮ ಕಡೆ ಶಿರಾ ಕಡೆ ಎಲ್ಲ ಪುರಿ ಅಂತ ಹೇಳ್ತೀವಿ. ಇದು ಸಂಜೆ ಟೈಮಲ್ಲಿ ಚುರುಮುರಿ ಮಾಡೋಕ್ಕೆ, ಮತ್ತು ಬೇಗ ಸ್ಕೂಲಿಂದ ಬಂದಾಗ ಏನಾದರೂ ಸ್ನ್ಯಾಕ್ಸ್ ಕೊಡು ಮಮ್ಮಿ ಅಂತ ಕೇಳ್ತಾಳೆ. ಆವಾಗ ನಾನು ಇದನ್ನು ಒಗ್ಗರಣೆ ಹಾಕಿ ಇಟ್ಟಿರ್ತೀನಿ, ಅದನ್ನು ಕೊಡ್ತೀನಿ ವೇಗಂಗೆ. ಸೊ ಅದಕ್ಕೆ ತೊಗೊಂಬಂದೆ. ಸಕ್ಕರೆ, ಪಲಾವ್ ಎಲೆ, ಇದು ಲಯನ್ ಡೇಟ್ಸು, ರಿನ್ ಬಾರು. ನಾನು ಬಟ್ಟೆ ಒಗೆಯೋದಕ್ಕೆ ಇದೇ ಸೋಪ್ನ ಯೂಸ್ ಮಾಡೋದು, ರಿನ್ನು. 2 ಪ್ಯಾಕೆಟ್ ತೊಗೊಂಬಂದ್ವಿ. ಇದು ಸೋಪಿನ ಪುಡಿ, ನಾನು ವೀಲ್ ಯೂಸ್ ಮಾಡ್ತೀನಿ ಸೋಪಿನ ಪುಡಿನ. ಪಾತ್ರೆ ತೊಳೆಯೋದಕ್ಕೆ ವಿಮ್ ಬಾರು, 6 ಸೋಪ್ ತೊಗೊಂಬಂದಿದ್ದೀನಿ. ನೆಕ್ಸ್ಟು ಕೋಲ್ಗೇಟ್ ಮ್ಯಾಕ್ಸ್ ಫ್ರೆಶ್ಶು, ಟೂತ್ ಬ್ರಷು, ಇದು ಸೆನ್ಸೊಡೈನ್ ಅವ್ರದ್ದು ಟೂತ್ ಬ್ರಷು. ನೆಕ್ಸ್ಟು ವೇಗಂಗೆ ಜಾನ್ಸನ್ಸ್ ಬೇಬಿ ಲೋಷನ್ನು. ಇದು ಸ್ವಲ್ಪ ನನಗೆ ದೊಡ್ಡದು ಬೇಕಾಗಿತ್ತು, ಬಟ್ ಸಿಗಲಿಲ್ಲ. ಇದು ಚಿಕ್ಕದೇ ಇದ್ದಿದ್ದು ಅಲ್ಲಿ, ಅದಕ್ಕೆ ಸರಿ ಆಯಿತು ಅಂತ ಹೇಳ್ಬಿಟ್ಟು ಇದನ್ನೇ ತೊಗೊಂಬಂದೆ. ನಾನು ಇವಾಗ ವೇಗಂಗೆ ಇದನ್ನೇ ಯೂಸ್ ಮಾಡ್ತಾ ಇರೋದು, ಜಾನ್ಸನ್ಸ್ ಬೇಬಿ ಲೋಷನ್ನು. ಜಾನ್ಸನ್ಸ್ ಬೇಬಿ ಕ್ರೀಮು, ಡವ್ ಸೋಪು. ನಾನು ವೇಗಂಗೂ ಇದೇ ಸೋಪ್ನೇ ಯೂಸ್ ಮಾಡೋದು, ಮತ್ತು ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು, ಡವ್ವು. ಇದು ಮೀರಾದು ಶಾಂಪು, ನಾನು ಇದೇ ಶಾಂಪೇ ಯೂಸ್ ಮಾಡೋದು. ನೆಕ್ಸ್ಟು ಒಂದು ಚಾಕು ತೊಗೊಂಬಂದೆ. ಸ್ಟೀಲ್ ಸ್ಕ್ರಬ್ಬರು, ಬೈ 1 get 1 ಫ್ರೀ ಇತ್ತು ಇದು. ಇದು ಹುಣಸೆ ಹಣ್ಣು, ಒಣದ್ರಾಕ್ಷಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ. ಯಾರೆಲ್ಲ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ವಿಡಿಯೋನ ಪೋಸ್ಟ್ ಮಾಡಿದ ತಕ್ಷಣ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ವಿಡಿಯೋನ ನೀವು ನೋಡ್ಬೋದು. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.